ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕನಿಗೆ ನಿನ್ನೆಯಷ್ಟೇ ದುಷ್ಕರ್ಮಿಗಳು ಚಾಕುವಿನಿಂದ ಹಿರಿದು ಪರಾರಿ ಆಗಿಬಿಟ್ಟಿದ್ದರು. ಈ ಒಂದು ಘಟನೆ ನಿನ್ನೆ ಅಂದರೆ ಮಂಗಳವಾರ ಮಧ್ಯಾಹ್ನ ಘಟನೆ ನಡೆದಿರ್ತಕ್ಕಂಥದ್ದು. ಈ ಒಂದು ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ಈ ಕೃತ್ಯ ಎಸಗಲಾಗಿದೆ ಎನ್ನುವ ಒಂದಿಷ್ಟು ವರದಿ ಕೂಡ ನಿಮಗೆ ಈಗಾಗಲೇ ಗೊತ್ತಿರುವಂತಹ ವಿಚಾರ. ಈ ನಿನ್ನೆ ವಿಚಾರವನ್ನು ಗಮನಿಸ್ತಾ ಇದ್ರೆ ಸಾವು ಬದುಕಿನ ನಡುವೆ ಇತ್ತು ಹೋರಾಟ. ಆದರೆ ಈಗ ಒಂದಿಷ್ಟು ಸೇಫ್ ಆಗಿದ್ದಾನೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಹೇಳೋದಕ್ಕಾಗೋದಿಲ್ಲ ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಆಗಬಹುದು. ಯಾಕೆಂತಂದರೆ ಕೆಲವೊಂದು ಸಾರಿ ಒಂದು ಔಷಧಿಗಳು ಸ್ಪಂದಿಸದೆ ಅಥವಾ ಆ ಒಂದು ಬಾಡಿಗೆ ವರ್ಕೌಟ್ ಆಗದೇನೋ ಕೆಲವೊಂದು ಸಾರಿ ಸಾವನ್ನಪ್ಪಿರ್ತಕ್ಕಂಥ ಸಾಕಷ್ಟು ಘಟನೆಗಳು ಕೂಡ ಉದಾಹರಣೆ ಇದ್ದಾವೆ. ಹಾಗಾಗಿ ಈ ಒಂದು ಕುರಿತಾಗಿ ಏನೇನೆಲ್ಲ ಆ ದಿನ ನಡೆದಿತ್ತು, ಇದರಲ್ಲಿ ಯಾರ ಕುತಂತ್ರ ಇದೆ, ಈ ಕಾರಣ ಏನು, ಅದರಲ್ಲೂ ಕೂಡ ಒಬ್ಬ ಡ್ರೈವರ್ ಮೇಲೆ ಹಲ್ಲೆ ಮಾಡೋ ಮಟ್ಟಕ್ಕೆ ಹೊರಗಿನ ಜನಗಳು ಬರೋದಕ್ಕೆ ಕಾರಣನ, ಹೇಗೆ ಸಾಧ್ಯ, ಏನಾದರೂ ಇಲ್ಲಿ ಕುತಂತ್ರ ನಡೆದಿದೆಯಾ, ದುಷ್ಕರ್ಮಿಗಳದ್ದು ಏನಾದರೂ ಈ ವ್ಯಕ್ತಿ ಅವರನ್ನು ಅಪೋಸಿಟ್ ಹಾಕೊಂಡಿದ್ದ, ದುಡ್ಡಿಗೆ ಬೇಡಿಕೆಗಳನ್ನು ಇಟ್ಟಿದ್ನ, ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆ ಸಹಜವಾಗಿ ಕಾಡುತ್ತಾ. ಈಗ ಮೇಲ್ನೋಟಕ್ಕೆ ಬಲ್ಲ ಮೂಲಗಳಿಂದ ಬಂದಿರುವಂಥ ಮಾಹಿತಿಯ ಪ್ರಕಾರ ಅಸಲಿ ಸತ್ಯಾಸತ್ಯತೆ ಏನಾಗಿತ್ತು ಎಂಬುದನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದ ಬಸವಂತ್ ಎಂಬಾತ ಕೇವಲ 32 ವರ್ಷ ವಯಸ್ಸು ಆತನಿಗೆ ಗಾಯಾಳು ಆಗಿರ್ತಕ್ಕಂಥ ವ್ಯಕ್ತಿ. ಬೈಕ್ ಮೇಲೆ ಬಂದ ಇಬ್ಬರು ದುಷ್ಕರ್ಮಿಗಳು ಕ್ಲಬ್ ರಸ್ತೆಯಲ್ಲಿ ಈ ಒಂದು ವ್ಯಕ್ತಿ ಕಾರನ್ನ ನಿಲ್ಲಿಸಿ ಇಳಿದು ಬಿಟ್ಟಿರ್ತಾನೆ. ಯಾವುದೋ ಒಂದು ಕಾರಣಕ್ಕಾಗಿ ನಿಂತ್ಕೊಂಡಿರ್ತಾನೆ. ಆ ಸಂದರ್ಭಕ್ಕೆ ಏಕಾಏಕಿ ಇಬ್ಬರು ಬೈಕಿನಲ್ಲಿ ಬರ್ತಾರೆ. ಬೈಕಿನಲ್ಲಿ ಬಂದಂಥವರೇ ಏನೂ ಕೂಡ ಮಾತನಾಡೋದಿಲ್ಲ, ಕೇವಲ ಬಂದಂಥವರೇ ಚಾಕುವಿನಿಂದ ಇರೋದಕ್ಕೆ ಮುಂದಾಗಿ ಬಿಡ್ತಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಅವರ ಕಾರು ಚಾಲಕ ಈ ಒಂದು ವ್ಯಕ್ತಿ. ಈ ಒಂದು ಹಲ್ಲೆಯಿಂದಾಗಿ ಬಸವಂತನ ಎದೆ, ಭುಜ ಹಾಗೂ ತೊಡೆ ಸೇರಿದಂತೆ 4 ಕಡೆ ಗಂಭೀರವಾದಂಥ ಗಾಯಗಳು ಕೂಡ ಆಗಿದ್ದು ಬಸವಂತ ಅವರನ್ನ ತಕ್ಷಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಸದ್ಯದ ಮಾಹಿತಿಯ ಪ್ರಕಾರ ಚಿಕಿತ್ಸೆ ನೀಡಲಾಗ್ತಾ ಇದೆ. ಯಾವುದೇ ರೀತಿಯಾಗಿ ಪ್ರಾಣಾಪಾಯವಿಲ್ಲ ಎಂದು ಹೇಳಲಾಗ್ತಾ ಇದೆ. ಇನ್ನು ವಿಷಯ ತಿಳಿದ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪುತ್ರ ಆಸ್ಪತ್ರೆಗೂ ಕೂಡ ಬಂದಿರ್ತಾರೆ. ಸಹಜವಾಗಿ ಒಬ್ಬ ಡ್ರೈವರ್ ಅಂದಾಗ ಏನಾಗಿದೆ ಎಲ್ಲವನ್ನೂ ಕೂಡ ವಿಚಾರ ಮಾಡಬೇಕಾಗುತ್ತೆ. ಆ ಒಂದು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟಕ್ಕೂ ಇಲ್ಲಿ ನಡೆದಿದ್ದಾದ್ರೂ ಏನು, ಯಾಕೆ ಈ ಘಟನೆ ನಡೆಯಿತು ಎಂಬುದನ್ನ ಮುಖ್ಯವಾಗಿ ನಾವು ಗಮನಿಸಲೇಬೇಕಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಅಂದ ಹಾಗೆ ಈ ಚಾಕು ಇರುವಂತಹ ದೃಶ್ಯ ಈಗ CCTV ಕ್ಯಾಮ್ರಾದಲ್ಲೂ ಕೂಡ ಸೆರೆಯಾಗಿದೆ. ಸದ್ಯದಲ್ಲಿ ಮೂಲಗಳಿಂದ ಬಂದಿರುವ ಮಾಹಿತಿಯ ಪ್ರಕಾರ ದುಡ್ಡಿನ ವಿಚಾರಕ್ಕೆ ಇದೊಂದು ಗಲಾಟೆ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು 2 ನಂಬರ್ ಕೆಲಸ ಅಂತ ಏನು ಕರಿತೀವಿ, 2 ನಂಬರ್ ದಂಧೆ ಅಂತ ಯಾವುದನ್ನು ಕೂಡ ಯಾರಾದರೂ ಮಾಡಕ್ಕೆ ಹೋಗಿದ್ರ, ಅವರಿಗೆ ಈ ವ್ಯಕ್ತಿ ಡಿಮ್ಯಾಂಡ್ ಮಾಡಿದ್ನ ಅಥವಾ ಇವನಿಗೆ ಬೇರೆಯವರು ಡಿಮ್ಯಾಂಡ್ ಮಾಡ್ತಾ ಇದ್ರ, ಇದೆಲ್ಲದರ ಕುರಿತು ನಾವು ಹೆಚ್ಚು ಚರ್ಚೆ ಮಾಡೋದು ಬೇಡ. ಈಗಾಗಲೇ ಪ್ರಕರಣ ದಾಖಲಾಗಿರುವ ಕಾರಣದಿಂದಾಗಿ, ಈ ಒಂದು ಕೇಸ್ ತನಿಖೆ ಹಂತದಲ್ಲಿರುವ ಕಾರಣದಿಂದಾಗಿ ಹೆಚ್ಚು ಚರ್ಚೆ ಅಂತದೆಲ್ಲವನ್ನು ಕೂಡ ಮಾಡೋದು ಬೇಡ. ಮುಂದಿನ ದಿನದಲ್ಲಿ ಈ ಒಂದು ಬೆಳವಣಿಗೆ ಏನಾಗುತ್ತೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ನೀವು ಕೂಡ ಕೆಲವೊಂದಿಷ್ಟು CCTV ದೃಶ್ಯವನ್ನು ಕೂಡ ಗಮನಿಸಿದ್ದೀರಿ ಅಂತ ಕಾಣಿಸುತ್ತಾ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.